ನಮ್ಮ ಮಳವಳ್ಳಿ ಪಟ್ಟಣದ ಗ್ರಾಮ ದೇವತೆ ಸಿಡಿ ಹಬ್ಬಕ್ಕೆ ಹರಿದು ಬಂದ ಜನಸಾಗರ. ಪಟ್ಟಣದಮ್ಮ ದೇವತೆಗೆ ವಿಶೇಷ ಪೂಜೆ, ಕಳೆಗಟ್ಟಿದ ಹಬ್ಬದ ಸಂಭ್ರಮಾಚರಣೆ. ಶನಿವಾರ ಸಿಡಿ ಉತ್ಸವ. ನಾಡಿನೆಲ್ಲೆಡೆಯಿಂದ ಹರಿದು ಬರುತ್ತಿರುವ ಜನಸಾಗರ. ಕೊಂಡೋತ್ಸವಕ್ಕೆ ಬರದ ಸಿದ್ಧತೆ. ಎಲ್ಲೆಡೆ ಪೊಲೀಸರ ಕಟ್ಟೆಚ್ಚರ. ನಮ್ಮ ಮಳವಳ್ಳಿ ಪಟ್ಟಣದ ಗ್ರಾಮ ದೇವತೆ ಸಿಡಿ ಹಬ್ಬಕ್ಕೆ ಜನಸಾಗರವೇ ಹರಿದು ಬರುತ್ತಿದ್ದು, ಪಟ್ಟಣದಮ್ಮ ಶಕ್ತಿ ದೇವತೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳೊಂದಿಗೆ ಸಂಪ್ರದಾಯಬದ್ಧವಾಗಿ ಶುಕ್ರವಾರ ಸಿಡಿ ಉತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಪಟ್ಟಣದ ಸುಲ್ತಾನ್ ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಪಟ್ಟಣದಮ್ಮ ದೇವಸ್ಥಾನಕ್ಕೆ ನಾಡಿನ ಹಲವೆಡೆಯಿಂದ ಜನಸಾಗರವೇ ಆಗಮಿಸುತ್ತಿದ್ದು, ಶುಕ್ರವಾರವೇ ಶಕ್ತಿ ದೇವತೆಯ ದರ್ಶನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ದರ್ಶನ ಪಡೆಯುವುದರೊಂದಿಗೆ ಸಿಡಿ ಹಬ್ಬದ ಜಾತ್ರಾ ಮಹೋತ್ಸವ ಕಳೆಗಟ್ಟಿದೆ. ಅಂಗಡಿ ಮಳಿಗೆ ಬಲು ಜೋರು. ಪ್ರಥಮ ಬಾರಿಗೆ ಹೆಚ್ಚೆಚ್ಚು ವ್ಯಾಪಾರಸ್ಥರು ಆಗಮಿಸಿ ಅಂಗಡಿ ಮಳಿಗೆ ತೆರೆದು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದಾರೆ. ಎಲ್ಲಿ ನೋಡಿದರೂ ಅಲ್ಲಿ ಅಂಗಡಿ ಮುಂಗಟ್ಟುಗಳ ಬಣ್ಣ ಬಣ್ಣದ ಚಿತ್ತಾರದ ಗೊಂಬೆಗಳು, ಮಕ್ಕಳನ್ನು ಆಕರ್ಷಿಸುವ ವಸ್ತುಗಳು ಮನಸೆಳೆಯುತ್ತಿವೆ. ಪೊಲೀಸರ ಕಟ್ಟೆಚ್ಚರ. ಸಿಡಿ ಹಬ್ಬದ ಜಾತ್ರಾ ಮಹೋತ್ಸವ ಶುಕ್ರವಾರ ಮುಂಜಾನೆಯಿಂದಲೇ ಆರಂಭಗೊಂಡು ಶುಕ್ರವಾರ ರಾತ್ರಿ ಇಡೀ ಶನಿವಾರ ಮಧ್ಯಾಹ್ನದವರೆಗೆ ನಡೆಯುವ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಯಶವಂತ್ ಕುಮಾರ್ ನೇತೃತ್ವದಲ್ಲಿ ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು, ಎಲ್ಲಿ ನೋಡಿದರೂ ಅಲ್ಲಿ ಪೊಲೀಸರ ಕಟ್ಟೆಚ್ಚರ ಸಂಚಾರವೇ ಕಾಣುತ್ತಿದೆ. ಕಾಡಿನಿಂದ ಕೊಂಡೋತ್ಸವಕ್ಕೆ ಸೌದೆಗಳ ಆಗಮನ. ಸಂಪ್ರದಾಯಬದ್ಧ ಆಚರಣೆಯಂತೆ ಶನಿವಾರ ನಡೆದಿರುವ ಕೊಂಡೋತ್ಸವಕ್ಕೆ ಶುಕ್ರವಾರ ಸಂಜೆಯೇ ಕಾಡಿನಿಂದ ಜೋಡಿ ಎತ್ತುಗಳೊಂದಿಗೆ ಸೌದೆಗಳನ್ನು ಸಂಪ್ರದಾಯಬದ್ಧವಾಗಿ ವಿಶೇಷ ಪೂಜೆಯೊಂದಿಗೆ ಕೊಂಡ ನಡೆಯುವ ಸ್ಥಳಕ್ಕೆ ತರಲಾಗಿದ್ದು, ಕೊಂಡಕ್ಕೆ ಸಿದ್ಧತೆ ಭರದಿಂದ ಸಾಗಿದೆ. ಸಿಡಿ ಉತ್ಸವಕ್ಕೆ ಸಿದ್ಧತೆ. ಸಂಪ್ರದಾಯಬದ್ಧ ಆಚರಣೆಯಂತೆ ಕೋಟೆ ಬಾಗಿಲಿನಿಂದ ಸಿಡಿರಣದ ಸಿದ್ಧತೆ ಬಿರುಸಿನಿಂದ ಸಾಗಿದ್ದು, ರಾತ್ರಿ 9 ಗಂಟೆಗೆ ಸಿಡಿರಣಕ್ಕೆ ವಿಶೇಷ ಅಲಂಕಾರ ಮಾಡಿ ಪೂಜಾ ಕೈಂಕರ್ಯಗಳೊಂದಿಗೆ ಸಿಡಿರಣವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡಲಿದೆ. ಸಿಡಿ ಹಬ್ಬಕ್ಕೆ ಕಳೆಗಟ್ಟಿದ ವಿದ್ಯುತ್ ದೀಪಾಲಂಕಾರ. ಗ್ರಾಮ ದೇವತೆ ಸಿಡಿ ಹಬ್ಬಕ್ಕೆ ಶಾಸಕರಾದ PM ನರೇಂದ್ರ ಸ್ವಾಮಿ ನೇತೃತ್ವದಲ್ಲಿ ವಿಶೇಷವಾಗಿ ಹಾಕಲಾಗಿರುವ ವಿದ್ಯುತ್ ದೀಪದ ಅಲಂಕಾರ ಸಿಡಿ ಹಬ್ಬಕ್ಕೆ ಮೆರುಗು ನೀಡುತ್ತಿದ್ದು, ಇದನ್ನು ಕಣ್ತುಂಬಿಕೊಳ್ಳಲು ಜನಸಾಗರವೇ ಸಿಡಿ ಜಾತ್ರಾ ಮಹೋತ್ಸವಕ್ಕೆ ಹರಿದು ಬರುತ್ತಿದೆ. ಶಾಸಕರ ಸಂದೇಶ. ಪಟ್ಟಣದ ಗ್ರಾಮ ದೇವತೆ ದಂಡಿನಮ್ಮರಮ್ಮ ಹಾಗೂ ಪಟ್ಟಣದಮ್ಮ ಶಕ್ತಿ ದೇವತೆಗಳ ಸಿಡಿ ಜಾತ್ರಾ ಮಹೋತ್ಸವ ಸರ್ವ ಸಮುದಾಯದ ಜನರ ಸಹಕಾರದೊಂದಿಗೆ ಸಂಪ್ರದಾಯಬದ್ಧವಾಗಿ ನಡೆಯುತ್ತಿದೆ. ಗ್ರಾಮ ದೇವತೆ ಹಬ್ಬವು ಸರ್ವರಿಗೂ ಹರ್ಷದಾಯಕವಾಗಿರಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದರು. ಶಕ್ತಿ ದೇವತೆಗಳ ಕೃಪೆ ನಾಡಿನ ಜನರಿಗೆ ಲಭಿಸಲಿ ಎಂದು ಈ ಸಂದರ್ಭದಲ್ಲಿ ಶಾಸಕರಾದ PM ನರೇಂದ್ರ ಸ್ವಾಮಿಯವರು ಸಂದೇಶ ನೀಡಿದರು. ವಿಶೇಷ ವರದಿ ಮಾಗನೂರು M ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಮನೆಯವರು ಅಂತ ಗಣೇಶ ಕಾಂಪ್ಲೆಕ್ಸ್ ಅವರು ಮೊದಲನೇ ಆದ್ಯತೆ ಪೂಜೆ ಹೋಮ ಮಾಡಿ ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಪುರಸ್ಕಾರ ಮಾಡಿ ಮೊದಲನೇ ಮಂಗಳಾರತಿ ಅವರಿಗೆ ಕೊಟ್ಟು ನಂತರ ಹೆಣ್ಣಿತಿ ದೇವರು ಪೂಜೆ ಪುರಸ್ಕಾರ ಮಾಡ್ಕೊಂಡು ದೇವಸ್ಥಾನ ಮಾಡ್ಕೊಂಡು ಅದರ ಹಕ್ಕು ಯಾರಿಗೆ ಅಂದರೆ ಗಂಗಾಧರೇಶ್ವರ ದೇವಸ್ಥಾನದ ಅರ್ಚಕರಾದ ಸತೀಶ್ ಅವರು ಇದರ ನೇತೃತ್ವ ವಹಿಸಿ ಕಾರ್ಯ ನಡೆಸ್ಕೊಂಡವ್ರೆ. 12 ಗಂಟೆ ಆದ ತಕ್ಷಣ ಅವರು ಬಿಟ್ಟು ಅವರು ಹೋಗ್ತಾರೆ. ನಂತರ ನಾವು ಗಂಗಾಧರೇಶ್ವರ ಪೂಜೆಗಳಾದ ನಂಜನಸ್ವಾಮಿ, ಚಿಕ್ಕೂಚಯ್ಯ, ಇವ್ರುಗಳು ಈಗ ಕಾರ್ಯನಿರ್ವಹಿಸ್ತಿದ್ವಿ. ಮತ್ತು ಬೆಂಗಳೂರು ಹೂನಲಂಕಾರ ಮಾಡ್ತಿದ್ದಾರೆ. ಅದನ್ನು ಈಗ ಮಹಾಮಂಗಳಾರತಿ ಪ್ರಾರಂಭ ಮಾಡ್ತಿದ್ದೀವಿ. ಈಗ ಮಹಾಮಂಗಳಾರತಿ ಆಗಿದೆ. ಜನಕ್ಕೆ ಸಾರ್ವಜನಿಕ ದೇವ್ರ ದರ್ಶನ ಎಲ್ಲ ಮಾಡ್ತಿದ್ವಿ. ಮತ್ತು ಈಗ ಪೇಟೆ ಹುಕ್ಕಳಿಗೇರಿ ಬೀದಿಯಿಂದ ತಾಯಿಗೆ ಕೊಂಡಕ್ಕಾಗಿ ನೂರಾರು ಏರುಗಳಲ್ಲಿ ಸೌದೆಗಳನ್ನು ತೆಗೆದುಕೊಂಡು ಪ್ರಮುಖ ಮೆರವಣಿಗೆ ಮಾಡಿಕೊಂಡು ಬಂದು ದೇವಸ್ಥಾನದ ಹತ್ರ ಬರ್ತಾರೆ. ನಂತರ ಅವರು ಆಗ ಮೊದಲನೇ ಬಾರಿಗೆ ಈಗ ಪೇಟೆ ಹುಕ್ಕಳಿಗೇರಿ ಅವರಿಂದ 8 ಗಂಟೆಗೆ ಗಮನ ಸಾಗುತ್ತೆ. 7ನೇದು ನಮ್ಮ ಸಿದ್ಧಾರ್ಥ ನಗರದವರು ಸರಿ ಆಗುತ್ತೆ. 3ನೇದು ಕೀರ್ತಿನಗರದವರು, 4ನೇವರು ಗಂಗಾ ಮಠ ಅಂತ ಬೀದಿಯವರು. ಅಲ್ಲಿಂದ ಅದು ಮೆರವಣಿಗೆ ಹೋಗಿ ಬಂದು ಪಟೇಲರ ಮನೆಯಿಂದ ಬಂಡಿ ಎಲ್ಲ ಶೃಂಗಾರಗೊಂಡಿರ್ತಾರೆ. ಅದನ್ನು ಹಿಂದೆ ಬ್ರಾಹ್ಮಣರ ಬಳಿಯಲ್ಲಿ ಅದು ತಹಸೀಲ್ದಾರ್ ಮನೆ ಅಂತಿತ್ತು. ಅಲ್ಲಿ ಸಿಡಿ ಕಟ್ಟಿ ಸಿಡಿಗೆ ಚಾಲನೆ ಕೊಟ್ಟು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಾಗಿ ಕೋಟೆ ಹುಕ್ಕಳಿಯಲ್ಲಿ ಅಲ್ಲಿ ರಾಮಂದಿರ ಹತ್ರ ತಿರುಗಿನ ಸಿಡಿ ಮುಗಿಸ್ಕೊಂಡು ನಂತರ ಗಂಗಾಮತ ಬೀದಿಲಿ ಮೆರವಣಿಗೆ ಬಂದು ದೇವಸ್ಥಾನಕ್ಕೆ ಬೆಳಿಗ್ಗೆ 9 ಗಂಟೆಗೆ ಬಂದು ತಲುಪುತ್ತೆ. ಶನಿವಾರ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ
ಆ ಕೊಂಡ ಬೆಳಗಾನ ಬೇಯ್ತಾ ಇರ್ತದೆ. ಅದು ಸಿಡಿ ಬಂದ ತಕ್ಷಣ ಆಗ ಕೊಂಡ ಶೃಂಗ ಆಗುತ್ತೆ. ಅಲ್ಲಿಗೆ ಹಬ್ಬ ಮುಕ್ತಾಯ. ನಂತರ ವಿವಿಧ ಕಾರ್ಯಕ್ರಮಗಳು, ಪೂಜಾ ಉತ್ಸವಗಳು ನಡೀತಲೇ ಇರ್ತದೆ ಸಂಜೆ ತನಕ. ಪುನಃ ಭಾನುವಾರ ಬೆಳಗ್ಗಿನ ಜನಗಳು ಮಾಮೂಲಿ ಸಾರ್ವಜನಿಕರು ದೇವರ ದರ್ಶನ ಪಡ್ಕೊಂಡು ಹೋಗ್ತಾರೆ. ತಮ್ಮ ಹೆಸರು? ನಂಜುಂಡ್ಸು ಅಂತ. ಪೇಟೆ ಬಿದ್ದವ್ರದ್ದು 9 ಗಂಟೆಗೆ ಹೋಗ್ಬಿಡ್ತದೆ ಗಂಟೆ ಇಲ್ಲಿಗೆ. ಸಿದ್ಧಾರ್ಥ ನಗರದವ್ರದ್ದು 11 ಗಂಟೆ, ಕೀರ್ತಿ ನಗರದ 11:30, ಗಂಗಾಮತ ಬಿದ್ದಿದ್ದು 12:30, ಆಮೇಲೆ ಇವ್ರದ್ದು ಅಶೋಕ್ ನಗರದ್ದು ಒಂದು 3 ಗಂಟೆಗೆ, ಒಂದು 4 ಗಂಟೆಗೆ, ಬಸವಲಿಂಗಪ್ಪನ ನಗರದ್ದು ಬೆಳಗ್ಗೆ 6 ಗಂಟೆಗೆ. ಕಿಲ್ದವರು ಘಟ್ಟದ ಇಂಪಾರ್ಟೆಂಟು. ಘಟ್ಟದೆ ಬೆಳಗ್ಗೆಯಿಂದ ರಾತ್ರಿಯಿಂದ ಬೆಳಗ್ಗೆ ಗಂಟು ಘಟ್ಟ ತರುವಂಥದ್ದೇ ಒಂದೊಂದು ಸಮುದಾಯದವರು ತಗೋಬರ್ತಾರೆ. ಒಂದೊಂದು ಸಮುದಾಯದವರು ಒಂದು ಟ್ರಿಪ್ ಬಂದು ಹೋಯ್ತಾರೆ. ತಮ್ಮ ಹೆಸರು ಬಿಡಿ ಸರ್ ಶಿವಕುಮಾರ್ ಅಂತ. ಓಕೆ.